ಜೈ ಶ್ರೀರಾಮ್ ಎಲ್ಲರಿಗೂ. ಸೊ ಇವತ್ತು ನಾ ಎಲ್ಲಿ ಹೊಂಟಿನಪ್ಪ ಅಂದ್ರೆ ನಮ್ಮ ಬಿಜಾಪುರದಾಗಿರೋ ಗೋಲ್ ಗುಮ್ಮಟ್ಗೆ ಹೊಂಟಿದ್ದೆ. ಸೊ ಅದು ನೋಡಿ ಭಾಳ ದಿನ ಆಗ್ತಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡ್ಬೇಕಂತಿತ್ತೆ. ಸೊ ನಾ ಇಲ್ಲೇ ಬಿಜಾಪುರದವ್ರು, ಯಾಕೆ ಆಲ್ಮೋಸ್ಟ್ ನನ್ನ ಯೂಟ್ಯೂಬ್ದಾಗಲಿ ಇನ್ಸ್ಟಾದಾಗಲಿ ಫಾಲೋ ಮಾಡೋದು ಬೆಂಗಳೂರದವ್ರ. ಸೊ ಅದು ನಿನ್ನೆ ನನಗೆ ಇದ್ರಾಗ ಇನ್ಸ್ಟಾ ನೋಡಿದ್ರೆ ಗೊತ್ತಾಯ್ತು. ಸೊ ಹಂಗಾಗಿ ಆಲ್ಮೋಸ್ಟ್ ಬೆಂಗಳೂರದವ್ರು ನೋಡ್ತಾರಲ್ಲ. ಸೊ ಅದಕ್ಕಾಗಿ ನಮ್ಮ ಬಿಜಾಪುರ ಯಾವ ಪ್ಲೇಸಸ್ ಅವಲ್ಲ. ಸೊ ಸಂಡೇಕೊಮ್ಮೆ ಕಂಟಿನ್ಯೂ ಪ್ಲೇಸಸ್ ತೋರಿಸ್ಬೇಕಂತ ನಾ ಪ್ಲಾನ್ ಮಾಡೀನಿ ಮ್ಯಾಗ. ಫಿಕ್ಸ್ ಸಂಡೇಕೊಮ್ಮೆ ಒಟ್ಟು ಎಲ್ಲೇ ಒಟ್ಟು ಯಾವ್ದಾದ್ರು ಒಂದು ಪ್ಲೇಸ್ ಹುಡ್ಕ್ಯಾಡ್ಕೊಂಡು ಒಟ್ಟು ಎಕ್ಸ್ಪ್ಲೋರ್ ಮಾಡೋದು ಅಷ್ಟೇ. ಸೊ ಅದನ್ನ ಯೂಟ್ಯೂಬ್ದಾಗ ಇನ್ಸ್ಟಾದಾಗ ಕಂಟಿನ್ಯೂ ಬಿಡ್ತೀನಿ ಇಲ್ಲಿ ಮ್ಯಾಗ. ಸೊ ಯಾವ ಚಾಲೆಂಜ್ ತೊಗೊಳತ್ತೆ ಯಾವ ಆಗತ್ತಿಲ್ಲ, ಯಾಕಂದ್ರೆ ಹೆಂಗಾಕೈತಿ. ಸೊ ದಿನ ಈ ಕಡೆ ಡ್ಯೂಟಿಗೆ ಹೋಗ್ಬೇಕು, ಈ ಕಡೆ ಸಂಡೇ ಶಿವ ಸಂಡೇ. ಸೊ ಎಲ್ರಿ ಹಿಂಗ್ ಸ್ವಲ್ಪ ಕೆಲಸ ಬಂದಂದ್ರೆ ಆ ಸಂಡೇನು ವಿಡಿಯೋ ಮಾಡಕ್ಕೂ ಆಗಲ್ಲ. ಸೊ ನಾ ಆಲ್ಮೋಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದ ಯಾರು ನೋಡಪ್ಪ ಅಂದ್ರೆ ಪಜ್ಜುಕೆ ವ್ಲಾಗ್ಸ್ ಮಾಡ್ತಾರ ಧಾರವಾಡದವ್ರ. ಸೊ ಅವ್ರು ಡೈಲಿ ವ್ಲಾಗ್ ಮಾಡ್ತಾರೆ. ಸೊ ಇವಾಗ ಸ್ವಲ್ಪ ಅವರು ಕಡಿಮೆ ಮಾಡಿಬಿಟ್ಟಾರೆ ವ್ಲಾಗ್ಸ್ ನೋಡೋದು. ಬಟ್ ಅವ್ರು ಯಾಕಂತ ಅದೇನು ಗೊತ್ತಿಲ್ಲ. ಬಟ್ ಅವರು ಮಸ್ತ್ ಮಾಡ್ತೀರ. ಆಮ್ಯಾಗ ನಮ್ಮ ಟಿಪಿಕಲ್ ಕನ್ನಡಿಗರು ನೋಡಿದೆ. ಸೊ ಅವ್ರಂತೂ ಫುಲ್ ಫೀಲ್ ಆಗ್ಬಿಟ್ಟು ಅವ್ರ ವ್ಲಾಗ್ಸ್ ನೋಡಿ. ಬಟ್ ಅವ್ರು ಭಾರಿ ಮಾಡ್ತಾರೆ ವ್ಲಾಗ್ಸ್, ಯಾಕಂದ್ರೆ ಎಡಿಟಿಂಗ್ ಅಲ್ಲಿ. ಬಟ್ ಅವ್ರು ಭಾಳ ವರ್ಷ ಮುಗಿದ್ ಬರತ್ತಾರ. ಸೊ ಅವ್ರು ಪ್ರಾಕ್ಟೀಸ್ ಆಗ್ಬಿಟ್ಟೈತಿ ಹಿಂಗೆ ಮಾಡ್ಬೇಕಪ್ಪ ಅಂತ. ಸೊ ನಮ್ಗೆ ಈಗ ಸ್ಟಾರ್ಟ್ ಮಾಡ್ತೇವಲ್ಲ. ಸೊ ಅಟ್ ನಮ್ಗೆ ಗೊತ್ತಿರಲ್ಲ ಇದು ಹಿಂಗೆ ಮಾಡ್ಬೇಕು, ಇದು ಹಿಂಗೆ ಮಾಡ್ಬೇಕು, ಇದು ಇಲ್ಲಿ ಹಿಂಗ ಇದು ಗೊತ್ತಾಗಲ್ಲ. ಸೊ ನಮ್ಗೆ ಏನೈತಿಲ್ಲ, ಸೊ ಸ್ಟಾರ್ಟ್ ಮಾಡೇವಿ. ಸೊ ನೋಡೋಣ ಯಾವ ತರ ಆಗುತ್ತಂತ. ಸೊ ಯಾಕಂದ್ರೆ ಕಂಟಿನ್ಯೂ ಮಾಡ್ಕೊತ ಹೋಗಿದ್ರೆ ಒಂದು ಗೊತ್ತಾಕೈತಿ. ಬಟ್ ನಾವು ಅವಾಗ ಮಾಡ್ಕೊತ ಹೋಗಿರೋ ಅದು ನಮ್ಗೆ ಸ್ವಲ್ಪ ರೂಢಿ ತಪ್ಪಿಡತ್ತದ. ಸೊ ಅದಕ್ಕೆ ಏನ್ ಮಾಡಿನಪ್ಪ ಅಂದ್ರೆ ಕಂಟಿನ್ಯೂ ಸಂಡೇಕೊಂದು ವ್ಲಾಗ್ಸ್ ಮಾಡ್ಬೇಕು. ಸೊ ಏನಾದ್ರೆ ಸ್ವಲ್ಪ ಕೆಲಸ ಇದ್ದಪ್ಪ ಅಂದ್ರೆ ಆ ಸಂಡೇ ಒಂದು ಸೆಕೆಂಡ್ ಗ್ಯಾಪ್ ಕೊಡ್ತೀರಿ. ಯಾಕಂದ್ರೆ ಆ ಕಡೆ ಕೆಲಸ ಆಗಬೇಕು, ಈ ಕಡೆ ನಮ್ಮ ಡ್ಯೂಟಿನ್ ಮಾಡ್ಬೇಕು, ಈ ಕಡೆ ನಾವು ವ್ಲಾಗ್ಸ್ ಮಾಡ್ಬೇಕು, ಎಲ್ಲ ಮೇಂಟೈನ್ ಮಾಡ್ಬೇಕು ಈ ಸದ್ಯ. ಸೊ ನಮ್ಮ ದೋಸ್ತ್ ಇಲ್ಲೇ ನಿಂತಾನಂತಂದ. ಸೊ ಅವ ಎಲ್ಲದ ನೋಡ್ಕೊಡ್ಬೇಕಲ್ಲ ಈಗ. ಸೊ ಅದು ವಿಡಿಯೋ ಹೆಂಗ್ ಬರತ್ತಂತ ನಂಗೆ ಏನೂ ಗೊತ್ತಾಗತ್ತಿಲ್ಲ, ಯಾಕಂದ್ರೆ ಹೆಲ್ಮೆಟ್ ಶಿಫ್ಟ್ ಮಾಡಿಲ್ಲ. ಸೊ ಅಟ್ ತೆಗೆದು ಅಲ್ಲಿ ನೋಡಿದೆ, ಬಟ್ ಓಕೆ ಇತ್ತ. ಬಟ್ ಹೆಂಗೈತಿ ಸ್ವಲ್ಪ ಎಕ್ಸ್ಪೋಜರ್ ಸ್ವಲ್ಪ ಇದು ಆಗತ್ತೈತಿ. ಸೊ ಯಾಕಂದ್ರೆ ಬಿಸಿಲು ಭಾಳ ಇತ್ತಂದ್ರೆ ಸ್ವಲ್ಪ ಫುಲ್ ಒಮ್ಮೆ ಬ್ರೈಟ್ನೆಸ್ ಆಗಿಬಿಡತ್ತದ. ಸೊ ಸ್ವಲ್ಪ ಸೆಟ್ಟಿಂಗ್ ಇಡಾತೀನಿ ಕರೆ, ಬಟ್ ಅದು ಅಷ್ಟು ಇದು ಆಗತ್ತಿಲ್ಲ. ನೋಡೋಣ ಈಗ ಹೆಂಗ್ ಬರುತ್ತೆ. ಬಟ್ ವಿಡಿಯೋ ಕ್ವಾಲಿಟಿ ಮತ್ತು ಆಡಿಯೋ ಕ್ವಾಲಿಟಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ ಸ್ವಲ್ಪ ದಿನ. ಅದನ್ನ ಎಷ್ಟು ಆಕೈತಿಲ್ಲ ಅಷ್ಟು ಇಂಪ್ರೂವ್ಮೆಂಟ್ ಮಾಡ್ಕೋತೀನಿ. ಸೊ ನಮ್ಮ ದೋಸ್ತ್ ಇಲ್ಲೇ ನಿಂಟು. ಸೊ ನೋಡೋಣ ಸೈಡ್ ಹಾಕಿ ಫೋನ್ ಹಚ್ಚು ಅವಾಗ ಕೇಳೋಣ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು. ಓಕೆ, ನಮ್ಮ ಕಡೆಯಿಂದ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಸೊ ಹಾಗೆ ನಮ್ಮ ದೋಸ್ತ್ ಬಂದ. ಸೊ ಅವನೊಬ್ರು ಎಲೆಕ್ಟ್ರಿಕ್ ಸ್ಕೂಟಿ ತಂದಾನ. ಸೊ ಇದನ್ನ ಅವನಂದ್ರೆ ಎರಡು ಅದು ಸುಮ್ಸಂಖ್ಯೆ ಇದೆ ಅಲ್ಲಿ ನಮ್ಮ ಅಂಗಡಿ ಪರಿಚಯದ ಅಲ್ಲಿ ಹಚ್ಚನತ್ತಿ ಗಾಡಿ. ಸೊ ಅದನ್ನೇ ಹೋಗಿ ಸ್ಟಾರ್ಟ್ ಇದಾನೆ. ನೋಡಪ್ಪ ಹೋದ್ ಹಟ್ಟಿನ ಹೊತ್ತ ಎಲ್ಲ ಕೊಡಿ ಕಾಕ ಫಸ್ಟ್ ಹೊಡ್ಯಾಕ್ತೀರಿ ಫಸ್ಟ್ ಅದ. ಯಪ್ಪ ಅಣ್ಣ ರೂಟ್ಲೆ ಬಿಡ್ತಿಲ್ಲ ಅಣ್ಣ. ಇದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಸೊಕಾಸ್ ಹೋಗುನು, ಯಾಕಂದ್ರೆ ಚಾರ್ಜಿಂಗ್ ಗಾಡಿನ ಹೊಡೆದೇ ಯಾವುದು. ಇದು ಫಸ್ಟ್ ಟೈಮ್ ಚಾರ್ಜಿಂಗ್ ಗಾಡಿ ಹೊಡ್ಯಾಕ್ತಿದ್ದೆ. ಬಟ್ ಗೇರ್ ಗಾಡಿ ಸ್ವಲ್ಪ ಗೊತ್ತಾಕೈತಿ. ಚಾರ್ಜಿಂಗ್ ಗಾಡಿ ಹೆಂಗ ಒಮ್ಮೆ ಸೌಂಡ್ ಬರಲ್ಲ, ಯಾಕಡೆ ಹಿಡಿದ್ರೆ ಯಾಕಡೆ ಗೊತ್ತಾಗಲ್ಲ. ಸೊ ಚಲೋ ಅದ, ಓಕೆ. ಬಟ್ ಏನಂದ್ರೆ ಪೆಟ್ರೋಲ್ ಅನ್ಸುತ್ತೆ ಅಷ್ಟೇ ಚಲೋ. ಯಾಕಂದ್ರೆ ಈಗ ಪ್ರೆಸೆಂಟ್ ಪೆಟ್ರೋಲ್ ರೇಟ್ ದಿನ ಭಾಳ ತುಟ್ಟಿ ಆಗತ್ತದ. ಸೊ ಚಾರ್ಜಿಂಗ್ ಗಾಡಿ ತೊಗೊಂಡು ಅಡ್ಡಾಡೋದು ಒಂದು ಬೆಟ್ರೆ. ನಮ್ಮ ಬಿಜಾಪುರದ ಇವು ಟಾಂಗ ಭಾರಿ ಅವಾಗಿನ ಕಾಲ. ಬಟ್ ಈಗಿನ ಕಾಲದಾಗ ಯಾರು ಯೂಸ್ ಮಾಡಲ್ಲ. ಯೂಸ್ ಮಾಡ್ತಾರೆ ಫಾರಿನ್ ಬಂದ್ರೆ ಯಾರು ಅವ್ರಷ್ಟೇ ಯೂಸ್ ಮಾಡ್ತಾರೆ ಇವಕ್ಕೆ ಟಾಂಗ. ಬಟ್ ನಮ್ಮ ಕಡೆ ಯೂಸ್ ಮಾಡಲ್ಲ. ಈ ಕಡೆ ಗಾಡಿ ಅಲ್ಲ ಪಾರ್ಕಿಂಗ್ 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 ಬೈಕ್ಸ್ ಆ ಕಡೆ. ಅಲ್ಲಿ ಮುಂದೆ ಬಿಡ್ಲ. ಸ್ವಲ್ಪ ಸಾಕ್ಲಾ. ಹಾ ಯಾವ್ದು ಇದಾ? ಆಟೋಮೆಟಿಕ್ ಲಾಕ್ ಆತಲ್ಲ ಇದು. ಚಾವಿ ಇಲ್ಲ ಅಲ್ಲಂಗ ಅದಕ್ಕೆ ಬೇಕಾಗಿತ್ತು.
ಇದು ಇವತ್ತು ಓಪನ್ ಆಕೈತೇನ? ಇಲ್ಲ, ಹ್ಮ್ ಅಲ್ಲಿ ಬಾಜು ಹೋಗ್ಬೇಕು ಪೂರಾ ಆಗುತ್ತೆ. ಹ್ಮ್ ಮಸ್ತ್ ಅದ ನೋಡಿ ಚಾವಿ. ಈಗ ಕಡೆ ಹೋಗಿ ಟಿಕೆಟ್. ಸೊ ಇವತ್ತು ನಮ್ದು ಅದೃಷ್ಟ, ಯಾಕಂದ್ರೆ ಇವತ್ತು ಸಂಡೇ ಇತ್ತು. ಸೊ ಹಾಗೆ ಇವತ್ತು ವುಮೆನ್ಸ್ ಡೇ ಐತಿ. ಸೊ ಹಂಗಾಗಿ ಇವತ್ತು ಎಲ್ಲ ಥರ ಟಿಕೆಟ್ ಫ್ರೀ ಇಟ್ಟಿದ್ರೆ. ಸೊ ನಮ್ಗೆ ಆಫರ್ನಾಗ ಆಯ್ತು ಇವತ್ತು ನಮಗೆ. ಸೊ ನಾ ಅದೇ ಹೇಳತ್ತೀನಿ, ಸಂಡೇ ಯಾಕೆ ಫ್ರೀ ಇಟ್ಟಾರಪ್ಪ ಅಂತ ಅನಿಸ್ತು. ಸೊ ಇವತ್ತು ವುಮೆನ್ಸ್ ಡೇ ಅದಲ್ಲ, ಸೊ ಹಾಗಾಗಿ ಟಿಕೆಟ್ ಎಲ್ಲ ಫ್ರೀ ಇಟ್ಟಾರೆ. ಸುಮ್ಮನೆ ನಮ್ಗೆ ಗ್ಯಾಂಗ್ ಕರ್ಕೊಂಬರ್ತೀವಿ ಒಟ್ಟರಿಗೆ ಫ್ರೀ ಗೊತ್ತಾದ್ರೆ. ಹಾಂ ಮಾತಾಡಿದ್ರು ಮತ್ತೆ ನಾಳೆ ಟಿಕೆಟ್ ಅದ. ಸೊ ಇವತ್ತು ವುಮೆನ್ಸ್ ಡೇ ಇರುತ್ತೆ. ಸೊ ಅದಕ್ಕೆ ಎಲ್ಲ ಫ್ರೀ ಇಟ್ಟಾರೆ ಇವತ್ತು. ಸೊ ಅದು ನಮ್ಮ ಅದೃಷ್ಟ ಅನ್ಬೇಕೀಗ. ಸೊ ಇಷ್ಟೇ ತೋರಿಸ್ಬೋದು, ಯಾಕಂದ್ರೆ ಒಳಗೆ ವೀಡಿಯೋಸ ಫೋಟೋಸ್ ಅಲಾವಿಲ್ಲ. ಸೊ ಇಲ್ಲಿ ಏನು ಲಾಸ್ಟ್ ವಿಡಿಯೋ ಅಲ್ಲಿಂತ ನೋಡಿ, ಅಲ್ಲಿ ಮ್ಯಾಲೆ ದೊಡ್ಡ ಕ್ಯಾಮ್ರಾ ಹಾಕ್ಯಾರ. ಸೊ ಇಲ್ಲಿಂತ ಆಫ್ ಮಾಡ್ತೀನಿ, ಒಳಗೆ ನೋಡ್ಕೊಂಬಂದು ನೀವು ಯೂಸ್ ಮಾಡ್ತೀನಿ. ಸೊ ಎಷ್ಟದಾವ ಗೊತ್ತಿಲ್ಲ, ಐಡಿಯಾ ಇಲ್ಲ ಎಷ್ಟದಾವ ಟೋಟಲ್ ನಮಗೆ ಅಲ್ಲಿ ಮೆಟ್ಟಿಲ್ಲ. ಸೊ ನೋಡ್ಬೇಕು. ಸೊ ಎಷ್ಟು ಅಂತ ನೋಡು ಬರ್ರಿ ಅಂತ. ಸೊ ಇಲ್ಲಿ ಸ್ಟಾರ್ಟ್ ಆಗಿ ಹತ್ಬೇಕಂದ್ರೆ ವಜ್ಜದ ಈಗ ಫುಲ್ ಹೈಟ್, ಭಾಳ ಹೈಟ್ ಅದಾವೆ ನೋಡ್ರಿ. ಒಂದು ಎರಡು ಏನದಾವ ಒಂದೊಂದು ಮೆಟ್ಟಲು. ಸೊ ಈಗ ಒಣ್ಣೆ ಇದು ಬಂದೀವಿ. ಸೊ 1 2 3 4 5 6 ಅಲ್ಲಿ ನೋಡ್ರಲ್ಲಿ 1 2 3 4 5 6 ಮೆಟ್ಲು ಇರ್ಬೇಕು ಟೋಟಲ್. ಈಗ ಒಂದು ಮುಗಿತ. ಸೊ ಈಗ ಹತ್ತಾಗಿ ಹತ್ತೀವಿ. ಸೊ ಜೋಶ್ ಇರುತ್ತೆ, ಬಟ್ ಇಳಿಯಾಗಟ್ಟ ವಾಜ್ಜಿ. ಸೊ 2 ಸ್ಟೆಪ್ ಮುಗಿಸ್ತೀವಿ ಈಗ. ಸೊ 3 ಸ್ಟೆಪ್ ಹತ್ತೀನಿ. ಅಣ್ಣ ಫುಲ್ ಜೋಶ್ನಾಗ ಇರತ್ತಾನ. ಬೇಕು ನನಗಿಲ್ಲೇ 3 ಸ್ಟೆಪ್ಪಿಗೆ. ಏರ್ಬೇಕಲ್ಲ. ಏರಕ್ಕೆ ಹೋಗಪ್ಪ ಏನು ಬರತ್ತ ಬಂದೇಳಿ ತರ್ಬೇಕಲ್ಲ ಬಿಜ್ಬಿಡತ್ತೆ. ಯಾಕೆ ಒಟ್ಟು 2 ಏನದಾವ ಅಣ್ಣ ಫುಲ್ ಮಿಕ್ಸ್ ಕಾಣ್ತೈತಿ. ಫುಲ್ ಮಿಕ್ಸ್ ಈಗ ಫೈನಲಿ ಬಂದುಬಿಟ್ಟಿವಿ. ಹಿಂಗೆ ಒಳಗೆ ಇಲ್ಲ ಆಯ್ತು, ಒಳಗೆ ಹೋಗಕ್ಕೆ ಬರುತ್ತೆ. ಹಾಂ ಹಿಂಗೆ ರೌಂಡ್ ಹಾಕಿ ಬರೋಣ. ಹಾಂ ಒಳಗಿಂದ ಹಿಂಗೆ ಬರೋ ನಡಿ. ಮತ್ತೆ ಆ ಕಡೆ ಈ ಕಡೆ ಅಡ್ಡಾಡೋದು. ಸೀದಾ ಒಳಗಿಂದ ಹೊರಗೆ ಬರೋಕೆ ಬರುತ್ತೆ. ಸೊ ಮ್ಯಾಗಿನ ವ್ಯೂ ಅಂತೂ ಹಿಂಗದ ಫುಲ್ ನೋಡ್ರಿ. ಹಂಗೆ ಮ್ಯಾಗಿನ ವ್ಯೂ, ಬಟ್ ಅಲ್ಲಿ ನೋಡ್ರಲ್ಲಿ ನಮ್ಮ ರಾಷ್ಟ್ರ ಧ್ವಜ. ಎಷ್ಟೋದಕ್ಕೆ ಏನು ರೆಕಾರ್ಡ್ ಆಗೈತಿ? 4K 30 FPS ರೆಕಾರ್ಡ್ ಆಗೈತಿ. ಈ ಪ್ರೆಸೆಂಟ್ 4K 60 FPS ರೆಕಾರ್ಡ್ ಆಗೈತಿ. ಎಷ್ಟೊತ್ತಕ್ಕೆ ನೋಡ್ಯಾರ ನಾ ಫುಲ್ ಮ್ಯಾಗ ಬರ್ತಕ್ಕೆ. ಸೊ ಫುಲ್ 4K 30 FPS ಮಾಡೀನಿ. ಸೊ ಮ್ಯಾಗಿನ ನೋಡ್ರಿ, ಕೆಳಗಿನ ವ್ಯೂ ಅಂತೂ ಹಿಂಗದ. ಸೊ ಫುಲ್ ಕೆಳಗಿನ ವ್ಯೂ ಇದೆ, मस्त बट रे मॅगी बिद्रा सवायन मामा तुला बघायचं का मी जाऊ तिकडे तुम्ही तर सो ಸಾಕು ಸುತ್ತಿ ಅಲ್ಲೇ ಬರ್ತೀವಿ ತಿರುಗಿ 2-3 ರೌಂಡ್ ಅದು ನಮ್ಮ ಸೊ ಈಗ ಹಿಂದಿಂದ ಹೋಗೋಣ ಸೊ ಈ ಥರ ಅಂತ ವ್ಯೂ ಅದ
ಸೊ ಸ್ವಲ್ಪ ಇದು ಆ್ಯಕ್ಷನ್ ಕ್ಯಾಮ್ರಾಗ ಸ್ವಲ್ಪ ಬಿಸಿಲು ಸಿಗ್ತೈತಿ ಭಾರಿ ಬರುತ್ತೆ ಫೋಟೋ ವಿಡಿಯೋ ಅಲ್ಲಿ. ಸೊ ಎಷ್ಟು ಇದಿರುತ್ತಲ್ಲ ಅಷ್ಟು ಇದು ಬರುತ್ತೆ ಕತ್ತಲ್ದಾಗ. ಸೊ ಇದು ಅಲ್ಟ್ರಾ ವೈಡ್ನಾಗ ಇಟ್ಟು ಕ್ಯಾಮ್ರಾ ಇದು ಶೂಟ್ ಮಾಡತ್ತೀನಿ ಡಿಜೆ ಆ್ಯಕ್ಷನ್ ಕ್ಯಾಮ್ರಾ ಒಳಗೆ. ಸೊ ಅಲ್ಟ್ರಾ ವೈಡ್ ಏನೈತಲ್ಲ ಮಸ್ತ್ ಬರುತ್ತೆ. ಸೊ ವ್ಯೂ ಅಂತ ಹಿಂಗಾದಿಂದ ಇಲ್ಲಿ ಅದಲ್ಲ, ಇಲ್ಲೇ ಬಂದು ನಿಲ್ತಿದ್ದೆ ಅಲ್ಲಿ ನೋಡಿ, ಅಲ್ಲಿದೆ ನಮ್ಮ ಸಿಕ್ಕಿ ಇಲ್ಲದ. ಸೊ ಇಲ್ಲಿ ಫುಲ್ ಗಾಳಿ ಬರತ್ತದ ಇಲ್ಲಿ ಅಂತ ಅಂಡ್ರ ಒಳಗದಕ್ರೆ ಫುಲ್ ಗಾಳಿ ಅದಾವನ ರೊಕ್ಕ ರೊಕ್ಕ. ಸೊ ಫೈನಲಿ ಎಲ್ಲ ಅಂತೂ ಅಡ್ಡಾಡಿದೇವಿ. ಸೊ ಫುಲ್ ಸುಸ್ತಾತ. ಈಗ ಮಣ್ಣಲ್ಲೇ ಕೂತ ಮಿಕ್ಕೈತಿ ಅವಂಗೆ. ಸೊ ಹೊರಗಡೆಯಿಂದ ಆ ಕಡೆ ಹೋಗಕ್ಕೆ ಬರುತ್ತೆ. ಸರ್ ಬರ್ತೀರೇನ್ರಿ ಹೋಗೋನು? ಸೊ ಫೈನಲಿ ಎಲ್ಲ ಗೋಳ್ಗುಂಟ ಅಡ್ಡಾಡಿದೈತೆ. ಸೊ ಸೀದಾ ಫುಲ್ ಮಿಕ್ಕಿದ. ಈಗ ಯಾವಾಗ ಹೋಗಿ ಒಂದು ನೀರು ಕುಡಿತದ ಗೊತ್ತಾಗ್ತಿಲ್ಲ, ಯಾಕಂದ್ರೆ ಅಟ್ಟು ಏರಿದಕ್ಕೆ ಫುಲ್ ಬಿಸಿಲು ಒಂದು ಹಿಂಗೆ ಅದ, ಫುಲ್ ನೀರು ಸಿಗ್ಯಾವ. ಬಟ್ ಒಂದು ನೀರಿನ ಬಡ್ಲಿ ತೊಗೊಂಡಿದ್ದೆ ಇಲ್ಲಿ ಹೊರಗೆ ಹೋಗ್ಬೇಕು, ಇಲ್ಲಿ ಸಿಗಂಗೆ ಕಾಣಲ್ಲ. ಎಲ್ಲಿ ಹೊರಗೆ ಹೋಗ್ಬೇಕಲ್ಲ. ಸೊ ಫೈನಲಿ ಎಲ್ಲ ಹತ್ರ ಅಡ್ಡಾಡಿದೈತೆ. ಸೊ ಈಗ ಮಿಕ್ಕೈತಿ. ಯಾವಾಗ ಸ್ವಲ್ಪ ನೀರು ಕುಡಿದ್ರೆ ಏನಾರ ಬದುಕ್ತೀವಿ, ಇಲ್ಲಾಂದ್ರೆ ಇಲ್ಲೇ ಜೋಳ ಬಿಡಂಗೆ ಕಾಣ್ತೀವಿ. ಸೊ ಸ್ವಲ್ಪ ಹೊರಗೆ ಹೋಗ್ಬಿಡೋಣ, ಸ್ವಲ್ಪ ನೀರು ಕುಡಿದು ಫ್ರೆಶ್ ಅಪ್ ಆಗಿ ಮತ್ತೆ ನಡೀತೈತಿ ನೆಕ್ಸ್ಟ್ ಜರ್ನಿ ಕಡೆ. ಮತ್ತು ಎಲ್ಲೇ ಫೋಟೋ ಚಲೋ ಬರ್ತಾವೆ ತಂದಿರಿ ಆ ಸೈಡ ಹಚ್ಚ ಕಡೆ ಎಲ್ಲಿ ಆ ಕಡೆ ಎಲ್ಲ ಇನ್ ಸೈಡ. ಸೊ ಅಲ್ಲೇ ನೋಡೋಣ ಫೋಟೋ ಚಲೋ ಬರ್ತಾವತ್ತಲ್ಲ ಥರ. ಸೊ ಅಷ್ಟೇ. ಅದೊಂದು ಚಲೋ ಎಲೆಕ್ಟ್ರಿಕ್ ರಿವರ್ಸ್ಗೆ ಕೊಟ್ಟಿದ್ದು. ಸೊ ಎಲ್ಲರೂ ತಗೋಬತ್ತಾಟಿ ಚಾ ನೀರು ಎರಡು ಕೂಡ ಬಿಡುನು, ಯಾಕಂದ್ರೆ ಫುಲ್ ಮುಕ್ಕೈತಿ. ಎಲ್ರಿ ಜ್ಯೂಸ್ ಹಾ ಕಡೆ ಇಲ್ಲ ಎಲ್ಲಿ ಕೂಲ್ ಡ್ರಿಂಕ್ಸ್ ಇರುತ್ತೆ, ಕೂಲ್ ಡ್ರಿಂಕ್ಸ್ ಇರುತ್ತೆ ಇಲ್ಲ ಅಂದ್ರೆ. ಸೊ ಎಲ್ಲ ತಿರುಗಾಡಿದೆ ಭಾಳ, ಆಲ್ಮೋಸ್ಟ್ ಫುಲ್ ಬಿಸಿಲು ಭಾಳ ಇತ್ತು. ಸೊ ಇವತ್ತು ಹೆಂಗೆ ನಮ್ದು ಲೆಕ್ಕ ನೋಡ್ರಿ, ಇವತ್ತು ಮಹಿಳಾ ದಿನಾಚರಣೆ ಸಂಬಂಧ ಫುಲ್ ಗೋಲ್ಗುಂಬ ಟಿಕೆಟ್ ಎಲ್ಲ ಫ್ರೀ ಇಟ್ಬಿಟ್ರೆ ಎಲ್ಲ ಕಡೆ. ಟೋಟಲ್ 35 ಆಗಿತ್ತು, 35 ಇಲ್ಲ 40 ರೂಪಾಯಿ ತಗೋತಿದ್ರು. ಯಾಕಂದ್ರೆ 25 ರೂಪಾಯಿ ಗೋಲ್ಗುಂಬಟ, ಅದು 5 ರೂಪಾಯಿ ಮುಂದೆ ಮ್ಯೂಸಿಯಮ್ದು. ಸೊ 5 ರೂಪಾಯಿ ನಮ್ಮ ಚಪ್ಪಲ್ ಬಿಟ್ಟಿದ್ದಕ್ಕೆ ಅದಕ್ಕೆ ಅಮೌಂಟ್ ಹೇಳ್ತಿದ್ರು. ಸೊ ಫೈನಲಿ ಮತ್ತೆ ನಾ ಯಾರು ತಂದಿದ್ದ ಮರ್ತು ಬಿಟ್ಟಿನಿ. ಅಲ್ಲ ಹಚ್ಚಿನಿ ಗಾಡಿ ಮೇಲೆ ಆ ಕಡೆಯಿಂದ ಗಾಡಿ, ಬಟ್ ಒಳ್ಳೆ ನಾ ಗಾಡಿ ತಂದಿರೋದ ಮರ್ತು ಬಿಟ್ಟಿನಿ. ಭಾಳ ಆಮೇಲೆ ನೆನಪಾಯ್ತು, ಗಾಡಿ ಚಾವಿ ಯಾಕಪ್ಪ ಕಿಶಾಗ ತಗೊಳತ್ತೀನಿ. ಆಮೇಲೆ ನೆನಪಾಯ್ತು ಗಾಡಿ ತಂದಿಲ್ಲ, ಅಲ್ಲಿ ಹೆಚ್ಚು ನೆನಪೇ ಇಲ್ಲ. ಸೊ ಸುಳ್ಳಾದೈತಿ ಗಾಡಿ, ಸ್ವಲ್ಪ ಹೀಟ್ ಆಗೈತಿ. ಸ್ವಲ್ಪ ಈಗ ಕೋಲ್ಡ್ ಕುಡಿಸಿ ನಾವು ಕೋಲ್ಡ್ ಜ್ಯೂಸ್ ಕುಡ್ದ ಸೀದಾ ಹೊಂಟ್ಕೊಂಡು ಮನೆ ಅಂತ. ಹೊಡಿಲಿ ಯಾಕಡೆ ಏನು ಫಾಲೋ ಮಾಡ್ತೀನ. ಸೊ ಇಲ್ಲೇ ಸ್ಟೇಡಿಯಂ ಕಡೆ ಒಂದು ಕೂಲ್ ಡ್ರಿಂಕ್ಸ್ ಅದತ್ತೆ. ಸೊ ಇಲ್ಲೇ ಕೂಲ್ ಡ್ರಿಂಕ್ಸ್ ಕುಡ್ದ ಹೋಗೋಣಂತ. ಮುತ್ಯ ನಾ ಹೋಗ್ತೀನಿ. ಹೆಲ್ಮೆಟ್ ತೆಗಿತೀನಿ ಮೊದಲು, ಹೀಟ್ ಆಗತೈತಿ. ಬಂದೆ. ಸೊ ಇಲ್ಲಿ ಅಣ್ಣ ಏನೋ ಬರ್ಸ್ಯಾನ, ತಟ್ಟೆಯಲ್ಲಿ ಅನ್ನ ಇಲ್ಲದಷ್ಟು ಬಡವನಾಗಬೇಡ, ತಟ್ಟೆಯಲ್ಲಿ ಅನ್ನ ಬಿಡುವಷ್ಟು ಶ್ರೀಮಂತನಾಗಬೇಡ. ಎಷ್ಟು ಚಂದ ಬರ್ಸ್ಯಾನ ನೋಡ್ಲ ಅಣ್ಣ.